ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಚನ್ನಪಟ್ಟಣ ತಾಲೂಕಿನ ಈ ರಾಜಕೀಯ ಬೆಳವಣಿಗೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ತೀರ್ಮಾನ ಮಾಡಿ ತಮ್ಮ ಮೂಲಕ ಇಡೀ ಕ್ಷೇತ್ರದ ಮತದಾರರಿಗೆ ನಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸೋದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. 3 ಉಪಚುನಾವಣೆಗಳು ಅಲ್ಲಿನ ಎಂಪಿಗಳು ಹೊಸಬರಾಗಿ MLAಗಳಾಗಿದ್ದಂಥವರು ಈಗ ಮತ್ತೆ ಪುನರಾಯ್ಕೆ ಆಗ್ತಕ್ಕಂಥ ಹೊಸ MLAಗಳಿಗೆ 3 ಕ್ಷೇತ್ರಗಳು ಸಿದ್ಧವಾಗಿವೆ. 3 ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಈಗಾಗಲೇ ಮತದಾರರನ್ನು ಗೊಂದಲಕ್ಕೆ ಸಿಕ್ಕಿಸ್ತಕ್ಕಂಥ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂತಿಮವಾಗಿ BJPನೋ ಜನತಾದಳನೋ ಅದಿನ್ನೂ ಅಂತಿಮವಾಗಿಲ್ಲ. ಕಾಂಗ್ರೆಸ್ಸು ತನ್ನ ಪಕ್ಷದ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಕ್ಕಂಥ ಸಿದ್ಧತೆಯಲ್ಲಿದೆ. ಜಾತಿ ಜನಾಂಗಗಳ ಕಾರ್ಯಕರ್ತರು ನಮ್ಮನ್ನು ಬೆಂಬಲಿಸ್ತಾರೆ ಅನ್ನೋ ಭರವಸೆ ನಮಗೆ ಬಂದಿರೋದ್ರಿಂದ ಇವತ್ತು ನಾವು ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಸ್ಪರ್ಧೆ ಮಾಡ್ತಾ ಇದೆ. ಬಹುಶಃ ಬೇರೆ ಬೇರೆ ಸಣ್ಣ ಪಟ್ಟ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸ್ತಕ್ಕಂಥ ಭರವಸೆ ನಮಗಿದೆ. ಈಗಾಗಲೇ ಕೆಲವು ಸಂಘ ಸಂಸ್ಥೆಗಳ ಜೊತೆಗೆ ಅಂಬೇಡ್ಕರ್ ಸಿದ್ಧಾಂತವನ್ನು ಒಪ್ಪಿಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷಗಳ ಜೊತೆಗೆ ನಾವು ಚರ್ಚೆ ನಡೆಸ್ತಾ ಇದ್ದೀವಿ. ಅಂತಿಮವಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಬಹುಶಃ ಈ ಪತ್ರಿಕಾಗೋಷ್ಠಿ ಆದ ನಂತರ ನಮ್ಮ ಪಕ್ಷದ ಮುಖಂಡರ ಜೊತೆ ನಾವು ಮಾತಾಡಿ 2 ಹಂತದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದು ಹೋಬಳಿ ಮಟ್ಟದಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸ್ತಕ್ಕಂಥ ಕೆಲಸ, ಆ ಸಭೆಗಳನ್ನು ಮಾಡ್ತೀವಿ. ಅದಾದ ಮೇಲೆ ಅಕ್ಟೋಬರ್ 10ನೇ ತಾರೀಕು ತಾಲೂಕು ಮಟ್ಟದ ಅಥವಾ ವಿಧಾನಸಭಾ ಕ್ಷೇತ್ರ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಚನ್ನಪಟ್ಟಣ ಬಸ್ಪದ ಅಭ್ಯರ್ಥಿ ಯಾಕೆ ನಿಲ್ಲಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ಅಂಬೇಡ್ಕರ್ ವಿಚಾರಕ್ಕೆ ಬದ್ಧವಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು, ಸಾರ್ವಜನಿಕರು ಗಮನಿಸ್ತಕ್ಕಂಥ ಮಹತ್ತರವಾದಂಥ ಕಾರ್ಯಕ್ರಮಗಳು ನಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ಬದ್ಧತೆಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಪರಿವರ್ತನೆ ಆಗಿದೆ. ಆ ಪರಿವರ್ತನೆ ಭಾಗವಾಗಿ ಅದರ ಪರಿಣಾಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಗೆ ಲಾಭವಾಗಿ ಪರಿಣಮಿಸುತ್ತೆ. ನಮ್ಮ ಅಭ್ಯರ್ಥಿ ಗೆಲ್ಲುತ್ತಾರೆ ಅನ್ನೋ ಭರವಸೆಯನ್ನು ಇಟ್ಟುಕೊಂಡು ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಓಟುಗೋಸ್ಕರ ನಮ್ಮನ್ನ ಆಸೆ ತೋರಿಸಿ ಮತ ಬ್ಯಾಂಕ್ ಆಗಿ ಇಟ್ಕೊಂಡಿರೋದು ಬಹಳ ನೋವಿನ ಸಂಗತಿ. ಮಾಧ್ಯಮದವರು ತಮಗೆಲ್ಲ ಗೊತ್ತಿದೆ ಯಾವ್ಯಾವ ರೀತಿ ಏನೇನು ನಡೀತಾ ಇದೆ ಅಂತ. ಯಾವ ಪಕ್ಷ ಏನು ಹೆಚ್ಚು ಯಾವ ಕಡಿಮೆ ಇಲ್ಲ. ನಮ್ಗೆ ಅಧಿಕಾರ ಕೊಡಕ್ಕೆ ಇವ್ರು ಇಷ್ಟ ಇಲ್ವಲ್ಲ. ತಮ್ಗೆಲ್ಲ ಮಾಧ್ಯಮದಲ್ಲಿ ಈ MP ಎಲೆಕ್ಷನ್ ಆದ್ಮೇಲೆ ಒಂದು ಇಡೀ ದಲಿತ ಚಳುವಳಿ ನಾಯಕರುಗಳೆಲ್ಲ ಒಂದು ಸಭೆ ಸೇರಿ ದೊಡ್ಡ ಇಶ್ಯೂ ಆದ ಸಂದರ್ಭದಲ್ಲಿ ನಮ್ಮನ್ನ ಅಲ್ಲೇ ಒಟ್ಟುಗು ಮಾಡಿಸಿ ಅಲ್ಲೇ ನಮ್ಮನ್ನ ತಲೆ ಮೇಲೆ ಎಳೆದು ಕುಂಡಿಸುವಂತ ಪರಿಸ್ಥಿತಿ. ಚನ್ನಪಟ್ಟಣದಲ್ಲಿ ಅದೇ ಪರಿಸ್ಥಿತಿ ಆಗ್ತದೆ. ಓಟು ಮಾತ್ರ ದಲಿತರನ್ನ ದಲಿತರು ಕಾಂಗ್ರೆಸ್ ಪಕ್ಷ ಓಟ್ ಹಾಕಿಸ್ಕೊಂಡಿದೆ. ದಲಿತರ ಪರ ಕೆಲಸ ಏನು ಕೆಲಸ ಮಾಡಿದ್ರೆ ತಮ್ಗೆ ಏನೇನು ಇದ್ರೆ ಸಾಮೂಹಿಕವಾಗಿ ತಾವು ಹೇಳಿದ್ರೆ ನಾವು ಚರ್ಚೆ ಸಿದ್ಧ ಇದ್ದೀವಿ. 24-25 ಸಾವಿರ ಕೋಟಿ ನಮ್ಮ ಹಣವನ್ನ ತಗೊಂಡು ಗ್ಯಾರಂಟಿ ಯೋಜನೆ ಕೊಟ್ಟಿದೆ. ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ಸಮುದಾಯದ ಹಿರಿಯ ದಲಿತ ಹೋರಾಟಗಾರರು ಆ ಪಾರ್ಟಿಯ ಎಲ್ಲೋ ಒಂದ್ ಕಡೆ ಶಾಮೀಲಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಕೇಳೋದು? ಈಗ ನಾವು 25,000 ಕೋಟಿ ವಾಲ್ಮೀಕಿ ಹಗರಣ, ಪ್ರತಿನಿತ್ಯ ಹಗರಣಗಳ ಸಮಸ್ಯೆ ಇದ್ದಾರೆ. ಕರ್ನಾಟಕ ಚನ್ನಪಟ್ಟಣದಲ್ಲೆಲ್ಲ ಇಡೀ ರಾಜ್ಯದಲ್ಲಿ ದಲಿತರೆಲ್ಲ ಕಾಂಗ್ರೆಸ್ ಓಟ್ ಹಾಕಿದ್ದಾರೆ. ಅದರಿಂದ ಪ್ರಯತ್ನ ಏನು? ಇವತ್ತು ರಾಜ್ಯಾದ್ಯಂತ ದಲಿತರ ಮೇಲೆ ನಿರಂತರ ಕೊಲೆ, ರೇಪು, ಹೆಣ್ಮಕ್ಳುಗಳ ಮೇಲೆ ರೇಪ್ ಆಗ್ತಾ ಇದೆ, ದೌರ್ಜನ್ಯ ನಡೀತಾ ಇದೆ. ಎಲ್ಲಿ ನಮ್ಗೆ ರಕ್ಷಣೆ ಆಗ್ತಾ ಇದೆ? ಎಲ್ಲಿ ಸಿಗ್ತಿದೆ? ಅದರಲ್ಲಿ ವಿಶೇಷವಾಗಿ ನಾನು ಈ ಜಿಲ್ಲೆನಾಗಿರೋದ್ರಿಂದ ಈ ಜಿಲ್ಲೆಯಲ್ಲಂತೂ ದಲಿತರಿಗೆ ಅಧಿಕಾರ ಕೊಟ್ಟಿಲ್ಲ. ಕೊಡಕ್ಕೂ ಆಡಳಿತ ನಡೆಸೋಕೆ ಇಷ್ಟ ಇಲ್ಲ.